ಹಾಯ್ ಹೆಲೋ ಎಲ್ರಿಗೂ ಕೂಡ ವೀಕ್ಷಕರೇ ನಮಸ್ಕಾರ. ನಾನಿವತ್ತು ನಿಮಗಾಗಿ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ. ನಿಮ್ಮ ಕೂದಲು ನೋಡಿ ಎಷ್ಟು ಉದ್ದವಾಗಿ ದಟ್ಟವಾಗಿ ಬೆಳವಣಿಗೆ ಮಾಡ್ಕೋಬೇಕಂದ್ರೆ ನೀವು ಕೂಡ ಇದನ್ನು ಫಾಲೋ ಮಾಡಲೇಬೇಕು. ಯಾಕಂದರೆ ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಕೂದಲು ಕೂಡ ಮೊಳಕಾಲ್ವರೆಗೂ ಕೂಡ ಉದ್ದವಾಗುತ್ತೆ. ನಿಮ್ಮ ಕೂದಲು ಎಷ್ಟೇ ಉದುರು ಹೋಗುವಂಥ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ತಡೆಗಟ್ಟುತ್ತೆ. ಹಾಗಾದರೆ ಇವತ್ತಿನ ಯೂಸ್ಫುಲ್ ಟಿಪ್ಸ್ ನೀವು ಕೂಡ ನೋಡಿಬಿಡಿ ಸ್ನೇಹಿತರೆ. ನಿಮ್ಮ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ಬೋದು, ಅಷ್ಟು ರಿಸಲ್ಟ್ ಚೆನ್ನಾಗಿರುವಂಥದ್ದು. ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಮತ್ತೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇವತ್ತಿನ ಯೂಸ್ಫುಲ್ ಟಿಪ್ಸ್ ಏನಪ್ಪ ಅಂತ. ಹೋಗಿ ನೋಡೋಣ ಸ್ನೇಹಿತರೆ. ವೀಕ್ಷಕರೇ, ನಾನು ತೊಗೊಂಡಿರೋಂಥದ್ದು ಫಸ್ಟಿಗೆ ನೋಡ್ತಾ ಇರ್ಬೋದು ಮೆಂತ್ಯ ಕಾಳು ನಮ್ಮ ಹೇರ್ಸ್ ಗ್ರೋತ್ ಮಾಡುತ್ತೆ, ನಮ್ಮ ಹೇರ್ಸ್ ಗಟ್ಟಿ ಮುಟ್ಟಾಗಿ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಕೂದಲು ಕೂಡ ತುಂಬಾ ಫಾಸ್ಟಾಗಿ ಗ್ರೋತ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಮೆಂತ್ಯ ಕಾಳನ್ನು ಯಾವಾಗಲೂ ಕೂಡ ಯೂಸ್ ಮಾಡ್ತಿರ್ತೀನಿ ತಲೆಗೆ. ಆಮೇಲೆ ಎಲೆವರ ತೊಗೊಂಡಿರುವಂಥದ್ದು ಫ್ರೆಶ್ ಆಗಿರುವಂಥ ಎಲೆವರ ಕೂಡ ತೊಗೊಳ್ಳಿ. ಎಲೆವರ ಕೂಡ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ, ಜಾಸ್ತಿ ನಮ್ಮ ಕೂದಲು ಶೈನ್ ಆಗಿಡುತ್ತೆ. ಹಾಗಾಗಿ ಎಲೆವರ ಕೂಡ ಬಳಸ್ತಾ ಇದ್ದೀನಿ. ಇವಾಗ ಇದು ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ, ನೋಡಿ ನೀವು ಕೂಡ. ಹಾಗಾದರೆ ಫಸ್ಟಿಗೆ ನಾನು ಇವಾಗ ಒಂದು ಸ್ಟವ್ ಮೇಲೆ ಒಂದು ಸಣ್ಣದಾಗಿರುವಂಥ ಸ್ಟೀಲ್ ಬೌಲ್ ಇಟ್ಕೊಂಡಿದ್ದೀನಿ ನೋಡಿ. ನೀವು ಕೂಡ ಖಂಡಿತವಾಗಿ ಸ್ಟೀಲ್ ಬೌಲಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಈ ಬೌಲಿಗೆ ನಾನು 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನಿಮ್ಮ ಹೇರ್ಸ್ ಎಷ್ಟು ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನೋಡಿಕೊಂಡು ನೀವು ನೀರು ಜಾಸ್ತಿ ಹಾಕಬೇಕಾಗತ್ತೆ. ಹಾಗಾಗಿ ನಾನು ಇವಾಗ ನನ್ನ ಹೇರ್ಸಿಗೆ ಎಷ್ಟು ಬೇಕಾಗುತ್ತೆ ನಾನು ಅಷ್ಟು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು 2 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈ ಸಿರಮ್ ನೀವು ಏನಾದರೂ ವಾರದಲ್ಲಿ 2 ದಿನ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಹೇರ್ಸು ಮೊಳಕಾಲ್ವರೆಗೂ ಕೂಡ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ನೋಡ್ಬೋದು. ನೀವು ಕೂಡ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ನಮ್ಮ ಕೂದಲು ಗಟ್ಟಿಮುಟ್ಟಾಗುತ್ತೆ, ಅದ್ರ ಜೊತೆಗೆ ನಮ್ಮ ಕೂದಲು ಉದುರುವಂಥದ್ದು ಕೂಡ ತಡೆಗಟ್ಟುತ್ತೆ. ಹಾಗಾಗಿ ಖಂಡಿತವಾಗಿ ಫಾಲೋ ಮಾಡ್ಬೋದು. ಇವಾಗ ನಾನು ನೀರು ಕುದಿಯುವಾಗ ಮೆಂತ್ಯ ಕಾಳು ನೋಡ್ತಾ ಇರ್ಬೋದು, ಚೆನ್ನಾಗಿ ಅದು ಉಬ್ಬುತ್ತೆ. ಆಮೇಲೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಳ್ತಾ ಹೋಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಅದು ಎಲ್ಲನೂ ಕೂಡ ಲಿಕ್ವಿಡ್ ನೀರಲ್ಲಿ ಕುದೀತಾ ಎಷ್ಟು ಚೆನ್ನಾಗಿ ಕಲರೆಲ್ಲ ಬಿಟ್ಕೊಳ್ತಾ ಬಂತು. ಆಮೇಲೆ ನಾನು ಕಟ್ ಮಾಡಿರೋಂಥ ಎಲೆವರದಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ. ಎಲೆವರ ನಾವು ಹೇರ್ಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ಸ್ ಚೆನ್ನಾಗಿ ಗ್ರೋತ್ ಆಗೋ ಜೊತೆಗೆ ನಮ್ಮ ಹೇರ್ಸ್ ಕೂಡ ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಇಡುತ್ತೆ ಸ್ನೇಹಿತರೆ. ಎಲೆವರ ತುಂಬಾ ಒಳ್ಳೆಯದು ಹೇರ್ಸ್ಗಾಗಿ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಯಾಕಂದರೆ ಎಲೆವರದಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ. ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ಹುಣ್ಣಿನ ಸಮಸ್ಯೆ ಆದರೂ ಕೂಡ ಅದನ್ನು ಕೂಡ ತಡೆಗಟ್ಟುತ್ತೆ. ಹಾಗಾಗಿ ಇದನ್ನು ನೀವು ಖಂಡಿತವಾಗಿ ಬಳಸಲೇಬೇಕು. ನೋಡಿ ಸ್ನೇಹಿತರೆ, ಇವಾಗ ಇದು ಆಲ್ಮೋಸ್ಟ್ ನಾನು ಸಿರಮು ಒಂದು 5 ರಿಂದ 6 ನಿಮಿಷವರೆಗೂ ಕೂಡ ಕುದಿಸ್ತಾ ಇದ್ದೀನಿ. ಒಂದು ದೊಡ್ಡ ಲೋಟದಷ್ಟು ನೀರು ಹಾಕಿರ್ತೀವಲ್ವ, ಅದು ಒಂದು ಅರ್ಧ ಲೋಟದಷ್ಟು ನೀರು ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫಾರ್ಮಲ್ಲಿ ಕುದಿಸ್ತಾನೆ ಇರಬೇಕು. ಆವಾಗ ನಮ್ಮ ಸಿರಮ್ ಸ್ಟ್ರಾಂಗ್ ಆಗುತ್ತೆ. ಈ ಸಿರಮ್ ನೀವು ರೆಡಿ ಮಾಡಿಕೊಂಡು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ಹೇಳಿಕೊಡ್ತೀನಿ. ಇವಾಗ ನೋಡಿ, ಫಾಸ್ಟಾಗಿ ಇಟ್ಕೊಂಡಿದ್ದೆ, ಆಮೇಲೆ ಸ್ಲೋ ಮಾಡ್ಕೊಂಡಿದ್ದೀನಿ. ಗ್ಯಾಸು ಸ್ಲೋ ಮಾಡಿಕೊಂಡು ಮತ್ತೆ ಇನ್ನೊಂದು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕಾಗತ್ತೆ. ಅದು ಏನಪ್ಪ ಅಂದರೆ ನೋಡಿ, ತೋರಿಸ್ಕೊಡ್ತಾ ಇರೋವಂಥದ್ದು. ನಾವು ಇದನ್ನು ಆ್ಯಡ್ ಮಾಡಿಬಿಟ್ರೆ ಸಾಕು, ನಮ್ಮ ಕೂದಲು ಬಿಳಿ ಕೂದಲು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ಹೊಸದಾಗಿ ಗ್ರೋತ್ ಆಗುತ್ತೆ, ಬಿಳಿ ಕೂದಲು ಗ್ರೋತ್ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಒಂದು 4 ರಿಂದ 5 ಲವಂಗ ಕೂಡ ಬೆರೆಸ್ಕೋಬೇಕು. ಲವಂಗ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಹೇರ್ಸಿಗೆ. ಹಾಗಾಗಿ ಲವಂಗ ಖಂಡಿತವಾಗಿ ಇದರಲ್ಲಿ ಬಳಸ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಲವಂಗ ಹಾಕಿ ಕುದಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮತ್ತೊಂದು ಏನು ಆ್ಯಡ್ ಮಾಡ್ತೀನಿ ಅಂದರೆ ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಕೂದಲು ಗುಂಜು ಹಿಡಿಯುತ್ತಲ್ವ, ತಲೆ ವಾಶ್ ಮಾಡಿದಾಗ ಕೂದಲು ತುಂಬಾ ಗುಂಜು ಹಿಡಿಯುತ್ತೆ, ಕೂದಲು ತುಂಬಾ ಉದುರು ಹೋಗುತ್ತೆ. ಆ ಥರ ನಮ್ಮ ಕೂದಲು ಗುಂಜು ಹಿಡಿಬಾರ್ದಂದರೆ, ಹಿಡಿಬಾರ್ದಂದರೆ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಳ್ಳಿ. ಒಂದು 4 ರಿಂದ 5 ಹನಿ ಹಾಕಿದ್ವಿ ಅಂದರೆ ನಾವು ಹೇರ್ಸ್ ಎಷ್ಟೇ ವಾಶ್ ಮಾಡುವಾಗ ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಹೇರ್ಸ್ ಹಿಡಿಯೋದಿಲ್ಲ. ಹಾಗಾಗಿ ಇದನ್ನು ಖಂಡಿತವಾಗಿ ಹೇರ್ ಫಾಲ್ಗೆ ತುಂಬಾ ಒಳ್ಳೆಯ ರೀತಿಯಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗಾದರೆ ನಾವು ನೋಡಿ, ಇವಾಗ ಸಿರಮ್ ಚೆನ್ನಾಗಿ ಕುದಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಕಲರ್ ಫಾರ್ಮಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥ ಸಿರಮ್ ಸ್ಟ್ರಾಂಗ್ ಆಗಿ. ಈ ಸಿರಮನ್ನು ನೀವು ರಾತ್ರಿ ಹೊತ್ತಿಗೆ ನಮ್ಮ ಹೇರ್ಸಿಗೆ ಸ್ಪ್ರೇ ಬಾಟ್ಲ್ನಲ್ಲಿ ಹಾಕಿ ಸ್ಪ್ರೇ ಮಾಡ್ಕೋಬೋದು. ಇಲ್ಲಾಂದರೆ ಬೆಳಗ್ಗೆ ನೀವು ಸ್ನಾನ ಮಾಡೋರಿದ್ರೆ ಅಂದಾಗ 1 ಗಂಟೆಗಳ ಮುಂಚೆ ನೀವು ಈ ಸಿರಮನ್ನು ತಲೆ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ಸಾಕು. ಶ್ಯಾಂಪು ಮಾತ್ರ ದಿಢೀರವಾಗಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ.
ಒಂದು ದಿನಗಳ ಕಾಲ ಬಿಟ್ಕೊಂಡು ನೀವು ಶಾಂಪು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಸೀರಮ್ ಯೂಸ್ ಮಾಡಿದ ತಕ್ಷಣ ಶಾಂಪು ಯೂಸ್ ಮಾಡಿದ್ರೆ ಅದು ವರ್ಕ್ ಮಾಡಲ್ಲ. ಹಾಗಾಗಿ ಇದೇ ರೀತಿಯಾಗಿ ನೀವು ವಾರದಲ್ಲಿ ಎರಡು ಸರ್ತಿ ಮಾಡಿ ನೋಡಿ. ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ತಡೆಗಟ್ಟುತ್ತೆ. ಅದ್ರ ಜೊತೆಗೆ ನಿಮ್ಮ ಕೂದಲು ಕೂಡ ಗ್ರೋತ್ ಆಗ್ತಾ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಖಂಡಿತವಾಗಿ ಫಾಲೋ ಮಾಡ್ಬೋದು. ಇವಾಗ ಈ ಸೀರಮ್ ರೆಡಿ ಮಾಡಿಕೊಂಡು ನಾನು ಇವಾಗ ನೋಡ್ತಾರೆ ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಸ್ಟ್ರಾಂಗ್ ಸಿರಮ್ ರೆಡಿ ಆಯ್ತು ನೋಡಿ. ನೀವು ಒಂದು ಬಾಟಲಲ್ಲಿ ಹಾಕಿ ಸ್ಪ್ರೇ ಬಾಟಲಲ್ಲಿ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ನಿಮಗೆ 1 ವಾರ 2 ವಾರದವರೆಗೂ ಕೂಡ ಯೂಸ್ ಆಗುತ್ತೆ. ಹಾಗಿದ್ರೆ ವೀಕ್ಷಕರೇ, ತಡ ಮಾಡದೆ ವಿಡಿಯೋ ಮಾಡಿಕೊಂಡು ಹೋಗಿ. ಹಾಗೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು.